ಎಲ್ರಿಗೆ ಅಪ್ಪಾಜಿ ಅಂದ್ರು, ದೇವೇಗೌಡರಿಗೆ ಅಪ್ಪಾಜಿ ಅಂದ್ರು, ಮುಂದೆ ಎಸ್.ಎಂ. ಕೃಷ್ಣವ್ರಿಗೆ ಅಪ್ಪಾಜಿ ಅಂದ್ರು. ಈಗ ಜೆ.ಎಚ್. ಪಟೇಲ್ ಈಗಿದ್ರೆ ಯಡಿಯೂರಪ್ಪನವ್ರಿಗೆ ಅಪ್ಪಾಜಿ ಅಂತ ಇದಾರೆ. ಇವ್ರಿಗೆ ಅಪ್ಪಾಜಿಗಳೇ ಎಷ್ಟು ಮಂದಿ ಇವ್ರಿಗೆ ಒಂದು ಪಕ್ಷ ಸಿದ್ಧಾಂತ ಇಲ್ಲ. ಯಾವುದೋ ಒಂದು ಅಧಿಕಾರಕ್ಕಾಗಿ ಬಂದಂತ ವ್ಯಕ್ತಿಯಿಂದ ಯತ್ನಾಳ್ ಏನು ಬುದ್ಧಿ ಕಲಿಬೇಕಾಗಿಲ್ಲ. ಯಾವುದೇ ಯಡಿಯೂರಪ್ಪನ ಆಶೀರ್ವಾದದಿಂದ ಯತ್ನಾಳ್ ಏನೂ ಆಗಿಲ್ಲ. ಯತ್ನಾಳ್ ಆಗಿದ್ದು ಪಕ್ಷದ ಸಂಘಟನೆ ಮಾಡಿ ಹೋರಾಟ ಮಾಡಿ ಶಾಸಕನಾಗಿ ಲೋಕಸಭಾ ಸದಸ್ಯನಾಗಿ ಅದಕ್ಕೆಲ್ಲದಕ್ಕೂ ಹಿಂದೆ ವಾಜಪೇಯಿ ಅಂತ ಲಾಲ್ ಕೃಷ್ಣ ಅದ್ವಾನಿ ಅಂತ ಆಶೀರ್ವಾದ ಇತ್ತು, ಅವರ ಒಂದು ಆದರ್ಶ ಇತ್ತು. ಇಂಥ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿಯ ಏಜೆಂಟ್ರಾಗಿ ಸೋಮಣ್ಣನಂತವ್ರು, ರೇಣುಕಾಚಾರ್ಯನಂತವ್ರು ಇಂಥವ್ರು ಏನು ಈ ಬಿಜೆಪಿಗೆ ಸೇರಿದ ಮೇಲೆ ಬಿಜೆಪಿಯ ನೈತಿಕ ದಿವಾಳಿ ಎದ್ದಿದೆ. ಅದನ್ನು ಬಿಟ್ಟು ಏನೇನು ಮಾಡಿದ್ದಾರೆ ಇವರು ಸೋಮಣ್ಣವರು ಅನ್ನೋಂಥ ಇಡೀ ಚರಿತ್ರೆನೂ ನನ್ನ ಬಲ್ಲಿದೆ. ಕೈಲಾಗದವ್ನು ಮೈ ಪರ್ಸ್ಕೊಂಡ ಅಂದಂಗೆ ನಾನ್ ಜೀವನದಲ್ಲಿ ನಮ್ಮ ಅಪ್ಪನಿಗೆ ಯಪ್ಪ ಅಂದಿದ್ಬಿಟ್ರೆ ಯಾವ್ರಿಗೂ ಅಂದಿಲ್ಲ. ನಾನು ಅಂದಿ ದೇವೇಗೌಡರು ಇನ್ನೂ ಬದುಕಿದ್ದಾರೆ, ಅವ್ರು ಕೇಳಿ ಅವ್ರಿಗೆ ಯತ್ನಾಳ್ಗೆ ದೇವೇಗೌಡರು ಇವ್ರು ಮೂಸು ನೋಡೋಲ್ರು ಆಯ್ತಾ. ಯಾರು ದೇವೇಗೌಡರು ಅನ್ನೋದಾಗ್ಲಿ ಇನ್ನೊಂದಾಗ್ಲಿ ಮೊದ್ಲು ಯತ್ನಾಳ್ರು ಸಂಸ್ಕಾರ ಕಲ್ತ್ಕೊಳಕ್ ಹೇಳಿ ಹಾಲ್ ಕರೀತಾ ಇದ್ದವ್ರು ಒಬ್ಬರು ಕರ್ಕೊ ಬಂದು ಈ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ಪರಿಚಯಿಸಿದಂತವ್ರು ಸನ್ಮಾನ್ಯ ಯಡಿಯೂರಪ್ಪನವರು. ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡಕ್ಕೆ ಅವ್ರಿಗೆ ಅರ್ಹತೆ ಇಲ್ಲ, ಅವ್ರಿಗೆ ಆ ಒಂದು ಗೌರವನೂ ಕೂಡ ಗೊತ್ತಿಲ್ಲ ಅವ್ರಿಗೆ. ದಯವಿಟ್ಟು ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ನಾನು ಯತ್ನಾಳಂಗೆ ನಂದು ತೆರೆದ ಪುಸ್ತಕ ನಂದು. ನಾನು ಜೆ.ಎಚ್. ಪಟೇಲ್ರನ್ನಾಗ್ಲಿ ನಾನು ಎಲ್ಲಿಂದ್ರೂ ಕೂಡ ಲಾಯಲ್ ಆಗಿರ್ತೀನಿ. ನಾನು ಇನ್ನೊಬ್ಬರ ಬಗ್ಗೆ ಯಾವತ್ತೂ ಟೀಕೆ ಮಾಡಿಲ್ಲ. ಆದವ್ರನ್ನ ಓದವ್ರನ್ನ ಗೌರವದಲ್ಲಿ ಕಾಣದೆ ಹೋದ್ರೆ ಅವನೊಬ್ಬ ರಾಜಕಾರಣಿನಲ್ಲಿ ಅದು ವೀರಶೈವ ಧರ್ಮದಲ್ಲಿ ಬಂದಿದ್ದಾರೆ. ಏನ್ ಅವ್ರ ಕೊಡುಗೆ ಸ್ವಾಮಿ ಅವ್ರದ್ದು ಕೇಳಿ ಅವ್ರಿಗೆ. ವೀರಶೈವ ಧರ್ಮದವ್ರಿಗೆ ವೀರಶೈವರಿಗೆ ಅವ್ರದ್ದು ಏನ್ ಕೊಡುಗೆ ಇದೆ ಅವ್ರಿಗೆ? ಮಠಾಧಿಪತಿಗಳು ಕರೆದು ಯಾವತ್ತಾರು ಮಾತಾಡಿದಾರಂತ ಅವರು. ಮಂತ್ರಿ ಆಗಿದ್ದಾಗ ಏನ್ ಮಾಡಿದ್ರು ವಾಜಪೇಯಿ ಅವರು ಸರ್ಕಾರ ಕೋಟ್ ಕೊಡ್ಬೇಕಾದ್ರೆ ಇವರು. ಅದಕ್ಕೆ ಇವೆಲ್ಲ ಬೇಡ. ನನ್ನ ಜೀವನದಲ್ಲಿ ನಾನು ಯಾರಿಗೂ ಅಪ್ಪ ಅಂದಿಲ್ಲ, ನಮ್ಮ ಅಪ್ಪನಿಗೆ ಅಪ್ಪ ಅಂತಿದ್ದೀನಿ. ಮೊದ್ಲು ಅವ್ರು ಅರ್ಕೊಳಕ್ ಹೇಳಿ ಆ ಯತ್ನಾಳ್ಗೆ ಮೊದ್ಲು ಕಾಗುಂಟ ಕಲ್ತ್ಕೊಳಕ್ ಹೇಳಿ. ಆ ಸೋಮಣ್ಣಗೆ ಅವನಿಗೇನು ಮಾನ ಮರ್ಯಾದೆ ಇದ್ದಂತ ವ್ಯಕ್ತಿ ಅಲ್ಲ. ಸೋಮಣ್ಣ ಒಬ್ಬ ಏಜೆಂಟು, ದಲಾಲಿ. ಅವ್ರನ್ನ ಏನೇನೋ ತಂದು ರಾಜಕಾರಣಿಗಳಿಗೆ ಏನೇನೋ ಹಾಕಿ ಕೆಲಸ ಮಾಡ್ಕೊಳ್ಳೋಂಥ ಒಬ್ಬ ಏಜೆಂಟ್ನಿಂದ ನಾನೇನು ಕಲಿಬೇಕಾಗಿಲ್ಲ. ಯತ್ನಾಳದ್ದು ಏನು ಬದನಿಕಾಯಿ ಗೊತ್ತಿದೆ ಇವನಿಗೆ. ಇವ ಏನ್ ಮಾಡಿದಾನೆ ಏನಿದೆ ಅನ್ನೋ ದೊಡ್ಡ ಚರಿತ್ರೆ ಇದೆ ಈ ಸೋಮಣ್ಣಂದು. ಬಿಟ್ಕೊಂಡು ಈಗ ಎಲ್ಲ ಯಡಿಯೂರಪ್ಪನವ್ರ ಬಾಲ ಬಿಡ್ದು ಇವತ್ತೇನು ರಾಜ್ಯದಲ್ಲಿ ಏನದು ಲೂಟಿ ಮಾಡ್ತಾ ಇದ್ದಾರೆ. ಇಂಥ ಮಹಾಶಯನಿಂದ ಏನು ಕಲಿಬೇಕಾಗಿಲ್ಲ ಯತ್ನಾಳು. ನಾನ್ ದಳ್ಳಾಳಿ ಜೀವನದಲ್ಲಿ ಆಗಿಲ್ಲ, ದಳ್ಳಾಳಿ ಕೆಲಸ ಮಾಡ್ತಾ ಇದ್ದ ನಾವು ಅಯ್ಯ. ಬೆಳಿಗ್ಗೆ ದಾಲ್ ಕರ್ಕೊಂಡು ಜೀವನ ಮಾಡ್ತಾ ಇದ್ದು ವ್ಯಕ್ತಿ. ನಾನು ಬಂದು ಬೆಳೆದು ದುಡ್ದಿದ್ದೀನಿ. ನನ್ ಚರಿತ್ರೆನೇ ಗೊತ್ತಿಲ್ಲ. ಆತನ ಚರಿತ್ರೆ ಪೂರ್ತಿ ನನ್ನ ಪುಸ್ತಕ ಇದೆ. ಅವ್ರಿಗೆ ಹೇಳಿ ಯಡಿಯೂರಪ್ಪನವ್ರ ಬಗ್ಗೆ ಆಗ್ಲಿ, ಯಡಿಯೂರಪ್ಪನವ್ರ ಕುಟುಂಬದ ಬಗ್ಗೆ ಆಗ್ಲಿ, ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಆಗ್ಲಿ ಹೇಳುವಂತ ನೈತಿಕತೆ ಇಲ್ಲ. ಏನಾಯ್ತಾನೆ ಯತ್ನಾಳಲ್ಲಿ ಹೋಗಿ ಅವ್ರ ತಾಕತ್ತಿದ್ರೆ ಬೆಂಗಳೂರಲ್ಲಿ ನಿಂತ್ಕೊಳಕ್ ಕೇಳಿಲ್ಲ. ನಾನ್ ಬಂದು ಎಲ್ಲಿ ಬೇಕಾದ್ರೂ ನಿಂತ್ಕೋತೀನಿ, ನಾನು ಎಲ್ಲಿ ಬೇಕಾದ್ರೂ ನಿಂತ್ಕೋತೀನಿ. ಕೇಳಿ ಅವ್ರಿಗೆ ಬರೀ ಟೋಪಿ ಹಾಕೋ ಕೆಲಸ ಸಾಕಾಗಿದೆ. ವಾಜಪೇಯಿ ಅವ್ರಿಗೆ ಓಟ್ ಹಾಕ್ಬೇಕಾದ್ರೆ ಎಷ್ಟು ದುಡ್ಡು ತಗೊಂಡ್ರಂತೆ ಅವರು, ಎಷ್ಟು ದುಡ್ಡು ತಗೊಂಡ್ರಂತೆ ಕೇಳಿ ಮೊದ್ಲು. ಕೆಲಸ ಇದೆಯಾ ಯತ್ನಾಳ್ರೆ? ವಾಜಪೇಯಿ ಅವ್ರಿಗೆ ಓಟ್ ಹಾಕ್ಬೇಕಾದ್ರೆ ಮೋಷನ್ ಅಲ್ಲಿ ಎಷ್ಟು ದುಡ್ಡು ಉಸ್ಲು ಮಾಡ್ದಂತೆ ಕೇಳಿ. ಇನ್ನೊಬ್ಬರ ಬಗ್ಗೆ ಸೋಮಣ್ಣ ಏನ್ ತಗೊಂಡಿದೆ ಅನ್ನೋದು ಬಹಿರಂಗಪಡಿಸಿ ತಾಕತ್ತಿದ್ರೆ ಯಾಕೆ ಸುಮ್ಮನೆ ಇದನ್ನ ಹೇಳ್ಕೊಂಡು ಬ್ಲಾಕ್ ಮೇಲ್ ಮಾಡುವಂತದ್ದು ಯಾವ ರೀತಿ ಬ್ಲಾಕ್ ಮೇಲ್ ಮಾಡುವಂತ ಕೆಲಸ ಏನ್ ಮಾಡ್ತಾ ಇದೆ ಸೋಮಣ್ಣ? ಅದು ನಡೀದಿಲ್ಲ ಸೋಮಣ್ಣ. ಅದು ಜೀವನದಲ್ಲಿ ಯಾರ ಜೊತೆ ಎಲ್ಲರೂ ಇದ್ರಂತ ಇತಿಹಾಸದಲ್ಲಿ ಇಂಡಿಯಾ ದೇಶದಲ್ಲಿ ಮೊದಲು ಸಂಸ್ಕಾರ ಕಲ್ತ್ಕೊಳಕ್ ಹೇಳಿ ಆತನಿಗೆ ಸಂಸ್ಕಾರನ. ಅವ್ರ ತಾಕತ್ತಿದ್ರೆ ಸೋಮನೆ ಏನೋ ಹೇಳ್ಕೊಂಡು ಪಾರ್ಟಿದಿಂದ ಹೊರಗೆ ಹಾಕುವಾಗ ತಾಕತ್ತಿದ್ರೆ ನೀವು ಹೇಳ್ಬೇಕಾಗಿತ್ತು. ಯಾಕೆ ಹೇಳಿಲ್ಲ? ಅಧಿಕಾರ ಇದೆ, ಮಾನ ಮರ್ಯಾದೆ ಇರುವಂತದಲ್ಲ. ನೀವು ನಿನ್ನಿಂದ ಏನು ಕಲಿಬೇಕಾಗಿಲ್ಲ. ನಾನು ಹೇಳ್ತೀನಿ ಯತ್ನಾಳ್ ಏನದಾನೋ ಅನ್ನೋದು ಈ ರಾಜ್ಯದ ಜನರಿಗೂ ಗೊತ್ತಿದೆ, ಸೋಮಣ್ಣ ಏನದಾನೋ ಅನ್ನೋದು ಗೊತ್ತಿದೆ. ಏನ್ ಹೇಳ್ತಾರೆ ಇವ್ರಿಗೆ? ನೈತಿಕತೆ ಇದೆಯಾ ಅವ್ರಿಗೆ? ನಾಚಿಕೆ ಆಗ್ಬೇಕು. ಸೋಮಣ್ಣನಿಗೆ ಬಗ್ಗೆ ಗೌರವ ಇದೆ, ಆದ್ರೆ ಯಡಿಯೂರಪ್ಪನ ಬಗ್ಗೆ ಮಾತಾಡಕ್ಕೆ ಅವ್ರಿಗೆ ಏನ್ರಿ ನೈತಿಕತೆ ಇದೆ? ಅವ್ರ ಹೆಸರು ಹೇಳಕ್ ಏನ್ರಿ ಉಂಟೇನ್ರಿ? ಎಲ್ಲೋ ಹಾಲ್ ಕರಿತಾ ಇದ್ ಗಿರಾಕಿ ಕರ್ಕೊ ಬಂದು MLA ಮಾಡಿ MP ಮಾಡಿ ಕೇಂದ್ರದ ಮಂತ್ರಿ ಮಾಡಿದ್ರೆ ವಾಜಪೇಯಿ ಅವ್ರಿಗೆ ಓಟ್ ಹಾಕ್ಬೇಕಾದ್ರೆ ಚಿಂತನೆ ಮಾಡಕ್ ಹೇಳಿ. ಬಿಜೆಪಿ ನಾವು ಕಟ್ಟಿದ್ದು ಯಡಿಯೂರಪ್ಪ ಅಷ್ಟೇ ಅಲ್ಲ, ಇಲ್ಲಿ BB ಶಿವಪ್ಪ, ಮಲ್ಲಿಕಾರ್ಜುನಯ್ಯ, ಬಸವರಾಜ ಪಾಟೀಲ್ ಸೇಡಮು, ಜಗನ್ನಾಥರಾವ್ ಜೋಶಿ, ಎಲ್ಲಾರು ಅನಂತ್ ಕುಮಾರ್, ಶೆಟ್ಟರು ನಾವೆಲ್ಲ ಕಟ್ಟಿದ್ದು. ಈಗ ಹೇಳ್ಕೊಂಡು
ಮರ್ಯಾದಿಲ್ಲ ಅಂತ ಸೋಮಣ್ಣ ನಿನಗೆ ತಾಕತ್ತಿದ್ರೆ ಬಹಿರಂಗವಾಗಿ ಹೇಳೋ ನೋಡೋಣ, ಲಿಖಿತವಾಗಿ ಕೊಡೋ, ನೀನು ಎಷ್ಟು ಹಣ ತಗೊಂಡಿನ ಅಂತದ್ದು ನಾಚಿಕೆ ಆಗುತ್ತೆ ನಿನಗೆ. ಸಂಸ್ಕಾರ ಕಲ್ತ್ಕೊಂಡು ಯಡಿಯೂರಪ್ಪ 25 ಕೋಟಿ ರೂಪಾಯಿ ಏನೋ UPAದವ್ರು ಕೊಡ್ತೀನಿ ಅಂದ್ರೂ ಹೋಗದೆ ನಾನು ವಾಜಪೇಯಿ ಅವ್ರ ಮುಖ ನೋಡಿ ಈ ಯಡಿಯೂರಪ್ಪ ಈ ರೀತಿ ಭ್ರಷ್ಟದ ಉದ್ದೇಶದಿಂದಲೇ ನಾನು ಅವತ್ತು ಹೇಳಿದ್ದು. ನೋಡಿ ಯಡಿಯೂರಪ್ಪ ಅವ್ರ ಅರ್ಹತೆ ಏನು ಏನ್ರಿ? ಯಡಿಯೂರಪ್ಪ ಅವ್ರು ರಾಜೀನಾಮೆ ಕೊಡ್ತಾರೆ ಅಂದ್ರೆ 77 ಜನ MLA ಜೊತೆ ಹೋಯ್ತಾರೆ ಅಂದ್ರೆ ಇದೀಗ ಈಜಿ ಜೋಕ್. ಸಿದ್ದೇಶ್ವರ ಬ್ಯಾಂಕಿಂದ ಏನ್ ಹೇಳ್ತಾ ಇದ್ಯಾ ನೀ? ಜನತಾ ಬಜಾರ್ದ ಏನ್ ಮಾಡಿದ್ದೆ ಹೇಳಯ್ಯ? ಸಿದ್ದೇಶ್ವರ ಬ್ಯಾಂಕ್ ಮಾಡಿದ್ರೆ ಎಲ್ಲ ಎನ್ಕ್ವೈರಿ ಆಗಿದೆ, ಏನೂ ಆಗಿಲ್ಲ. ಇವತ್ತೇನಾದ್ರೆ ನೀನು ಸಿದ್ದೇಶ್ವರ ಬ್ಯಾಂಕ್ ಹೇಳ್ತಲ್ಲ, ನಿನ್ನ ಪಕ್ಕದಲ್ಲಿ MLA ಅವನಿಗೆ ಕೇಳು ಏನಾಗಿದೆ ಅನ್ನೋ ಮೊದ್ಲು ಏನೋ ತಲೆ ಹಾಕಿ ಮಾಡಬೇಡ ನೀನು, ಯಾರಿಗೋ ಮಾಡಿರ್ಬೋದು. ಭಾಷೆ ಬಗ್ಗೆ ಇಡ್ತಾ ಇಟ್ಕೊಳಕ್ ಹೇಳಿ ಆ ಮನುಷ್ಯನಿಗೆ, ಭಾಷೆ ಬಗ್ಗೆ ಇಡ್ತಾ ಇಟ್ಕೊಳಕ್ ಹೇಳಿ. ಅರೆ ಶುಗರ್ ಫ್ಯಾಕ್ಟ್ರಿ ಏನ್ ಮಾಡ್ತೀಯ? ನಿಂದ ನೀ ಕತ್ತಿ ಹೇಳಯ್ಯ. ಶಿವಕುಮಾರ್ ಶುಗರ್ ಏನ್ ಕೇಳ್ತಾ ಇದ್ದೆ ನೀನು? ಅಲ್ಲ ನಿಮ್ ಕತೆ ಹೇಳಿ ಫಸ್ಟ್. ಶುಗರ್ ಇರ್ಲಿ ಅಂತಂತಾರ ಅವರು. ಮೊದ್ಲು ಸೋಮಣ್ಣನ ಶ್ರಮ ಇದೆಯಲ್ಲ, 1 ನಿಮಿಷನೂ ಮಾಡಕ್ಕಾಗೋಲ್ತು. ಸೋಮಣ್ಣನ ಶ್ರಮ 1 ನಿಮಿಷ ಮಾಡಕ್ಕಾಗೋಲ್ತು. ನನ್ ಜೀವನದಲ್ಲಿ ಯಾರಿಗೂ ನನ್ನ ಅಪ್ಪ ಅಂದಿಲ್ರಿ, ನಮ್ಮ ಅಪ್ಪನ ಬಿಟ್ರೆ ರೀ ಏನು ಗೊತ್ತಿಲ್ರಿ. ಇನ್ನು ಇನ್ನೊಬ್ರ ಬಗ್ಗೆ ಅಪ್ಪಾಜಿ ಅಂದ್ರೆ ಎಷ್ಟು ಮಂದಿ ಅಪ್ಪಾಜಿ ನಿನಗೆ? ನನ್ಗೆ ಗೊತ್ತಿಲ್ಲ. ಒಬ್ಬರ ಮನೆಗೆ ಹೋಗಿ ಕಾಲು ಹಿಡಿದು ಅಪ್ಪಾಜಿ ಅಂದು ರಾಜಕಾರಣ ಮಾಡುವಂತ ನಾನಲ್ಲ. ನಾನು ಸಕ್ಕರೆ ಕಾರ್ಖಾನೆ ಮಾಡಿದೆ, ಸಿದ್ದೇಶ್ವರ ಬ್ಯಾಂಕ್ ನಾನು ಜನತಾ ಬಜಾರ್ನಲ್ಲಿ ಲೂಟಿ ಹೊಡೋದು ಹಾಳು ಮಾಡಿ ಬಂದಂತ ಏನಲ್ಲ. ಬೇಜವಾಬ್ದಾರಿ ಮಾತಾಡೋದು, ಸ್ವಲ್ಪ ನಾಯಿಗೆ ಬಿಡ್ಗೆ ಹಿಡಿದು ಮಾತಾಡು. ನೀ ಇರ್ಬೋದು, ನೀನು ಬೆಂಗಳೂರಿನಲ್ಲಿ ಬಹಳ ಹೀರೋ. ಗೌರವವಾಗಿ ಮಾತಾಡೋದು ಕಲ್ತ್ಕೊಳ್ಳಿ. ಇನ್ನೊಬ್ಬರ ಬಗ್ಗೆ ಮಾತಾಡುವಾಗ ನೀನು ಸರಿಯಾಗಿ ಮಾತಾಡಯ್ಯ. ಮಾನ ಮರ್ಯಾದೆ ಯಾರ್ಯಾರಿಗೂ ಅನ್ಸಿಸ್ದಂಗೆ ಎಲ್ಲರೂ ಅನ್ಸಿಸ್ಲಿಕ್ಕೆ ಸಾಧ್ಯ ಇದೆಯಾ? ಅಯೋಗ್ಯ ಇದೆನೋ ಅಂತ ಎಲ್ಲರಿಗೂ ಗೊತ್ತಿದೆ. ನೀನೇನ್ ಮಾಡ್ತಾ ಇದ್ದೇನೋ ಅಂತ ರಾಜ್ಯದಲ್ಲಿ. ಒಬ್ಬ ಭ್ರಷ್ಟ ಮುಖ್ಯಮಂತ್ರಿ ಜೊತೆ ಕೂಡಿ ಇಡೀ ರಾಜ್ಯ ಲೂಟಿ ಮಾಡ್ಕೊಂಡು ವೀರಶೈವ ಲಿಂಗಾಯತರ ಮಾನ ಮರ್ಯಾದೆ ಕಳೀತಾ ಇದ್ದೀರಿ. ನಾಚಿಕೆ ಆಗೋದಿಲ್ಲ? ನಾಚಿಕೆ ಆಗ್ಬೇಕು ನಿನಗೆ. ಗೌಡ್ರು ಮುಖ್ಯಮಂತ್ರಿ ಬಗ್ಗೆ ಮಾತಾಡಕ್ಕಾಯ್ತದೆ ಗೊತ್ತಿದೆ. ಯಾರು ಗೊತ್ತು ನಿನ್ಗೇನ್ ಗೊತ್ತು? ನೈತಿಕತೆ ಲಿಂಗಾಯತರ ಬಗ್ಗೆ ಬಹಳ ಜೋರು ಮಾತಾಡೋಂತ ಈಗ ಲಿಂಗಾಯತ ಮುಖ್ಯಮಂತ್ರಿಗೆ ಮಾಡ್ಲಿಕ್ಕೆ ಬಿಟ್ಟೋದು ಯಾವ್ದೋ ಸಭಾಂಗಣ ಕೂಡ್ತಾ ಇದ್ದಾರೆ. ನಾಟಕ ಆಗುದಿಲ್ಲ. ಲಿಂಗಾಯತ ಹೆಸರು ಹೇಳ್ಕೊಂಡು ಆ ವೀರಶೈವ ಮಹಾಸಭೆಯನ್ನು ಸಹ ದುರುಪಯೋಗ ಮಾಡ್ಕೊಂಡು ಅಲ್ಲಿ ನಿರ್ಣಯ ಮಾಡ್ತೀರಿ. ಇವತ್ತು ಲಿಂಗಾಯತರ ಒಂದು ಕಷ್ಟ ಬಂದಿದೆ, ಇವತ್ತು ಲಿಂಗಾಯತರ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋಂಥದ್ದು ಇದಕ್ಕೇನು ಹೇಳ್ತಾ ಇದ್ದೀರಿ? ಬಗ್ಗೆ ಮಾತಾಡಕ್ಕೆ ನಿನ್ಗೆ ನೈತಿಕತೆ ಇದೆ? ಸುಮ್ಮನೆ ಕೊಂಡ್ರು ಅಷ್ಟೇ. ನೈತಿಕತೆ ನಿನ್ಗೇನ್ರಿ ಇದೆ? ನಿನ್ಗೇನಿದೆ ನೈತಿಕತೆ? ನಿನ್ನ ನೈತಿಕತೆ ಗೊತ್ತಿಲ್ಲ. ನೀ ಅಂತ ಮನುಷ್ಯ ಗೊತ್ತಿಲ್ಲ. ನೀನು ನನಗೆ ನೈತಿಕತೆ ಪಾಠ ಹೇಳ್ತೀಯ? ಏನಿದೆ ನಿನ್ ನೈತಿಕತೆ ನಿನ್ಗೆ? ಯಡಿಯೂರಪ್ಪ ಅಲ್ಲಿ ಹೇಳುವಲ್ಲಿ, ಯಡಿಯೂರಪ್ಪಗೆ ಹೇಳುವಲ್ಲಿ ನಿನ್ನ ನೈತಿಕತೆ ಪಾಠ ನಿನ್ಗೇನ್ರಿ ಐತೆ? ಎಲ್ಲರಿಗೆಲ್ಲ ಎತ್ತಾಡ್ರಿ. ಸುಮ್ಮನೆ ಕುಂಡಿರ್ಕೋ. ಎಲ್ಲರೂ ಬೆಂಗಳೂರಿನಲ್ಲಿ ನೀ ಗುಂಡಾಗಿರಿ ಮಾಡಿರ್ಬೋದು. ನಾಳೆನೆ ಬರ್ತೀನಿ, ಏನ್ ಮಾಡ್ತೀನಿ ನೋಡ್ತೀನಿ. ಯಾರ್ಯಾರಿಗೆ ಯಾರ್ಯಾರಿಗೂ ಈ ರೀತಿ ಏನೋ ಬೆದರಿಕೆ ಹಾಕಿದ್ರೆ ಅನ್ಸಿದ್ರೆ ಅನ್ಸಲಿಕ್ಕೆ ಉತ್ತರ ಕರ್ನಾಟಕ ಲಿಂಗಾಯತ ಬಳಿ ತಟ್ಕೊಂಡೆಲ್ಲ ಉತ್ತರ ಕರ್ನಾಟಕದವರು ಲಿಂಗಾಯ್ತೆ ಲಿಂಗಾಯ್ತು. ನೀನು ಅವ್ರು ಮಾಡೋ ಕಾಯಕದಿಂದ ಬದುಕಿದ್ದಾರೆ. ಅವ್ರು ಮಾಡೋ ಕಾಯಿ ಯಡಿಯೂರಪ್ಪರ ಬಗ್ಗೆ ಮಾತಾಡ್ತೀರಾ ನೀವು? ನಾಚಿಕೆ ಆಗ್ಬೇಕು. ನೀನೇನ್ ಹೇಳ್ತೀರ ನಿಮ್ ಬೇರೆಯವ್ರದ್ದು? ಸುಮ್ಮನೆ ಕೊಡ್ತಗೋ. ನಿನ್ಗೇನ್ ಮಾತಾಡಿರ್ಲಿಲ್ಲ. ನನ್ನ ಹತ್ರ ನೀನ್ ಮಾತಾಡೋದು ಏನಾದ್ರೂ ಹೆಸರು ತೆಗೆದಿದ್ಯಾ? ಯತ್ನಾಳ್ ಒಂದ್ ಹೇಳ್ತೀನಿ, ಬಾಯಿಗೆ ಬೀಗ ಹಾಕೊಳ್ಳಿ. ಇನ್ಮೇಲೆ ಬಾಯಿಗೆ ಬೀಗ ಹಾಕೊಳ್ಳಿ ದಯವಿಟ್ಟು. ಮಾತಾಡೋದು ಯಾರು ಪಾಪ ಯಾರು ಇದ್ದಿದ್ದವ್ರ ನಮ್ ಜೊತೆ ಏನ್ ನಡೀದಿಲ್ಲ ಇದು ಆಟ. ಅನ್ಯಾಯ ಮಾಡಿ ಯಡಿಯೂರಪ್ಪರಿಂದ ಬದುಕಿದ್ರಿ, ಯಡಿಯೂರಪ್ಪ ದೊಡ್ಡವರಾಗಿದ್ದೀರಿ, ಮಾತಾಡಕ್ ಹೋಗ್ಬೇಡಿ. ಯಡಿಯೂರಪ್ಪನಿಂದ ನನಗೇನು ಆಗಿಲ್ಲ. ಥ್ಯಾಂಕ್ ಯು. ಯಡಿಯೂರಪ್ಪ ನನ್ನ ನಾಯಕ ಮಾಡಿದ್ದಲ್ಲ. ಬಿಜೆಪಿ ವಾಜಪೇಯಿ ಅಂತವ್ರ ಆದರ್ಶ ಇಟ್ಕೊಂಡು ನಾವು ಬಿಜೆಪಿಯಲ್ಲಿ ಇದ್ದಿದ್ದು. ಎಲ್ಲರೂ